ಅದೇ ಈಗ ನೆಕ್ಸ್ಟ್ ಏನಾದ್ರು ಈ ತರ ವಿಷಯಕ್ಕೆ ಬಂದಿದ್ದಾಗ್ಲಿ ಇಲ್ಲ ಕಾಣಿಸ್ಕೊಂಡಿದ್ದಾಗ್ಲಿ ಮಾಡಿದ್ರೆ ಕೊಲೆ ಮಾಡ್ತೀವಿ ಅದು ಇದು ಅಂತೆಲ್ಲ ಬಂದಿತ್ತು. ನಾನಿಂತ ಬೆದರಿಕೆಗೆಲ್ಲ ತಲೆ ಕೆಡ್ಸ್ಕೊಂಡಿರ್ಲಿಲ್ಲ. ಬಟ್ ಆದ್ರೆ ನನಗ್ ಮಾಡಿಲ್ಲ, ಅಕ್ಷಿತಿಗ್ ಮಾಡಿದ್ದಾರೆ. ಮಾಡ್ಬಿಟ್ಟು ಮಕ್ಕಳ ಹೆಸರು ಹೇಳಿದ್ದಾರೆ, ಆಮೇಲೆ ಅಕ್ಷಿತನ ಹೆಸರು ಹೇಳಿದ್ದಾರೆ. ಇದೆಲ್ಲ ತುಂಬಾ ಕೆಟ್ಟದು. ತುಂಬಾ ಕೆಟ್ಟದು. ಯಾಕಂದ್ರೆ ನಾವು ಏನು ಅನ್ಯಾಯ ಪರ ಏನ್ ನಾವು ನಿಂತಿರ್ಲಿಲ್ಲ. ನಾವು ಕೇಳಿದೇನು, ಸೌಜನ್ಯ ಅನ್ನೋ ಹೆಣ್ಮಗಳು ರೇಪ್ ಆಗಿದೆ, ಅವಳಿಗೆ ನ್ಯಾಯ ದೊರಸ್ಕೊಡಿ. ಇನ್ನ ಬೇರೆ ನಾವೇನು ಯಾವ ಜಾತಿ ಬಗ್ಗೆ ಮಾತಾಡಿಲ್ಲ, ಧರ್ಮದ ಬಗ್ಗೆ ಮಾತಾಡಿಲ್ಲ, ಇಲ್ಲ ಜಾಗದ ಬಗ್ಗೆ ಮಾತಾಡಿಲ್ಲ, ಜನರ ಬಗ್ಗೆ ಮಾತಾಡಿಲ್ಲ, ದೇವಸ್ಥಾನದ ಬಗ್ಗೆ ಮಾತಾಡಿಲ್ಲ, ನಾವ್ ಏನೂ ಮಾತಾಡಿಲ್ಲ. ನಾನು ಮಾತಾಡಿದ್ ನನ್ನ ಪಾಯಿಂಟ್ ವಾಸ್ ವೆರಿ ಕ್ಲಿಯರ್, ರೈಟ್? ಅದಕ್ಕೆ ಇವರು ಕತ್ತರಿಸ್ತೀನಿ, ಕೊಲೆ ಮಾಡ್ತೀನಿ ಅಂದ್ರೆ, ಇವಾಗ ಸರ್ ನೋಡಿ, ಏನೋ ಒಂದು ಚಿಕ್ಕ ಪುಟ್ಟ ಜನಕ್ಕೆ ನಾನು ಪರಿಚಿತ ಇದ್ದೀನಿ, ನನ್ನ ಜನ ಗುರ್ತಿಡಿತಾರೆ. ಹೌದು ಸರ್, ನನಗೆ ಈ ತರ ಮಾಡ್ತಾವ್ರೆ ಅಂದ್ರೆ ಇನ್ನ ಲೋಕಲ್ ನಾರ್ಮಲ್ ಪೀಪಲ್ಗೆ ಇನ್ನೆಷ್ಟು ರೋದನೆ ಕೊಡ್ಬೋದು ಇವರೆಲ್ಲ? ಆಡಾಗ್ಲೇ ನನ್ ಕಣ್ ಮುಂದೆನೆ ಎಲ್ಲ ನಡೆದಿದೆ ಅಲ್ಲಿ. ಹಂಗಿದ್ದಾಗ್ಲೇ ನನಗೆ ಫೋನ್ ಮಾಡಿ ಬೆದರಿಕೆ ಆಗ್ತಾವ್ರೆ ಅಂದಾಗ ಇದು ಕಟ್ ಡೌನ್ ಆಗ್ಬೇಕು. ಅಲ್ಲ, ಅಲ್ಲಿ ಇದಿದ್ದು ಯಾರು ಹಲ್ಲೆ ಮಾಡಿದ್ರು ಅವ್ರ ಮೇಲೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಆಮೇಲೆ ಅದಾದ್ಮೇಲೆ ಇವರು ಯಾರು ಕಮೆಂಟ್ಸ್ ಏನ್ ಮಾಡಿದ್ರು, ಕೆಟ್ಟದಾಗ ಏನೇನ್ ಕಮೆಂಟ್ ಮಾಡಿದ್ರು, ಅದ್ರ ಸ್ಕ್ರೀನ್ ಶಾಟ್ಸ್ ಎಲ್ಲ ಇದೆ. ಅಲ್ಲಿ ಹಲವಾರು ಜನ ಅದ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಆಮೇಲೆ ಒಂದು ಹೆಂಗ್ಸು ಅಕ್ಷಿತನ್ ಮೆಸೇಜ್ ಮಾಡಿ ಕೊಲೆ ಮಾಡ್ತೀನಿ ಅದೆಲ್ಲ ಬೆದರಿಕೆ ಹಾಕಿದ್ರು, ಅದ್ರ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಸೊ FIR ಆಗುತ್ತೆ ಇವಾಗ. ಆಗಿದ ತಕ್ಷಣ ಅದೇನು ಕ್ರಮ ತಗೊಬೇಕು ಅದು ತಗೊಂತ ಇದ್ದಾರೆ ಸರ್. ಇದಕ್ಕೆಲ್ಲ ಕಡಿವಾಣ ಹಾಕ್ಲೇಬೇಕು. 100% ನಿಮ್ ಕಡೆ ಏನಿದೆ ನ್ಯಾಯಪರ ನಾವು ಮಾತಾಡ್ತೀವಿ. ಸೆಂಟ್ ಪೊಲೀಸ್ ಸ್ಟೇಷನ್ ವೆಸ್ಟ್ ಗೆ ಟ್ರಾನ್ಸ್ಫರ್ ಮಾಡಿದಾರೆ ಅದನ್ನ. ಅದು FIR ಆಗ್ತಾ ಇದೆ. ಸೊ ಈಗ ನಾವು ಹೋಗ್ಬಿಟ್ಟು ಅಲ್ಲಿ ಸೈನ್ ಹಾಕಿದ್ರೆ ಮುಂದಿನ ಕ್ರಮ ಅದನ್ನ ಫೇಸ್ ಮಾಡ್ಬೋದು. ಆಮೇಲೆ ಇನ್ನೊಂದು ವಿಷಯ ಏನು ಅಂದ್ರೆ, ಮಾತಾಡ್ತಾ ಇದ್ ಹೆಂಗೆ ತಿರುವಕ್ಕೆ ಟ್ರೈ ಮಾಡ್ತಾ ಇದಾರೆ ಅಂದ್ರೆ, ನಾವು ಕಾರವಾರದವರು, ನೀವು ಒಂದು ಮಂಡ್ಯದವರು, ಇದೆಲ್ಲ ಮಂಡ್ಯಲ್ಲಿ ಇಟ್ಕೊಳ್ರಿ ಅದು ಇದು ಅಂತ ದಯವಿಟ್ಟು ಬೇಡ. ಕರಾವಳಿ ಅಂತ ನಾವು ಇದು ನಾವೆಲ್ಲರೂ ಕನ್ನಡಿಗರೇ, ಎಲ್ಲ ಅಣ್ತಮ್ಮದ್ರಿದ್ದಂಗೆ ಇದ್ದೀವಿ. ಇದನ್ನ ನಿಮ್ಮ ಒಂದು ಪರ್ಸನಲ್ ವೆಂಜನ್ಸ್ಗೆ ದಯವಿಟ್ಟು ನಾವು ಕರಾವಳಿಯವರು, ನೀವು ಮಂಡ್ಯದವರೆಲ್ಲ ತರಬೇಡ್ರಿ. ಯಾಕಂದ್ರೆ ಅದು ಚೆನ್ನಾಗ್ ಕಾಣಿಸಲ್ಲ. ಇನ್ನ ನಮ್ ಜಿಲ್ಲೆ ಎದ್ದಿಲ್ಲ, ಎದ್ದೊಳೋದು ಬೇಡ. ಯಾಕಂದ್ರೆ ತಪ್ಪಾಗುತ್ತೆ. ನಾವ್ ಯಾವತ್ತೂ ಬಂದ್ಬಿಟ್ಟು ನಾವು ಮಂಡ್ಯ ಅವ್ರನ್ನ ಕರ್ಕೊಂಡ್ಬರ್ತೀವಿ, ಇಲ್ಲಿ ಕರ್ಕೊಂಡ್ಬರ್ತೀವಿ, ನಾವ್ ಯಾವತ್ತೂ ಇನ್ವಾಲ್ವ್ ಮಾಡಿಲ್ಲ. ಮಾಡ್ತಾ ಇರೋದು ನೀವು. ಯಾಕಂದ್ರೆ ನಾನು ಕರಾವಳಿಗೆ ಬಂದಿದ್ದೀನಿ, ಆ ಜನರ ಪ್ರೀತಿ ನನಗೆ ಗೊತ್ತು, ಟ್ರೆಡಿಷನ್ ಎಷ್ಟು ಚೆನ್ನಾಗಿದೆ ಅಂತ ಗೊತ್ತು. ದಯವಿಟ್ಟು ಈ ತರ ಕೆಲಸಗಳನ್ನ ಮಾಡಕ್ ಹೋಗ್ಬೇಡಿ, ಒಂದು ಹೆಂಗ್ಸಾಗಿ ಅಂತ ಅವ್ರಿಗೆ ಹೇಳ್ತಾ ಇದೀನಿ. ಆಮೇಲೆ ಈ ಬೆದರಿಕೆಗಳೆಲ್ಲ ನಾವ್ ಹೆದರಲ್ಲ. ಇದಕ್ಕೆ ನಿಮ್ಗೆ ಪಾಠ ಕಲಿಸ್ಬೇಕು ಅಂದ್ರೆ ನಾವು ಇದು ಕಂಪ್ಲೇಂಟ್ ಕೊಟ್ಟಿರೋದು. ಸೊ ಇದನ್ನ ಏನಿದೆ ಮುಂದೆ ನಾನು ತೋರಿಸ್ಕೊಡ್ತೀನಿ ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.